ಇನ್ನೊಂದು ಮಹತ್ವಪೂರ್ಣವಾದಂಥ ಒಂದು ಸುದ್ದಿಯನ್ನು ತಮ್ಮ ಹತ್ರ ಹಂಚಿಕೊಳ್ಬೇಕಿತ್ತು. ಬೆಂಗಳೂರು ಮತ್ತು ಮುಂಬೈನ ಮಧ್ಯ ಕಳೆದ 30 ವರ್ಷದಿಂದ ಒಂದೇ ಒಂದು ಸೂಪರ್ ಫಾಸ್ಟ್ ಟ್ರೈನ್ ಇದ್ದಿದ್ದು, ಉದ್ಯಾನ್ ಎಕ್ಸ್ಪ್ರೆಸ್. ಅದು ಕೂಡ ಹೆಸರಿಗೆ ಮಾತ್ರ ಸೂಪರ್ ಫಾಸ್ಟ್ ಇತ್ತು. ಅದು ಮುಂಬೈಗೆ ಹೋಗೋದಕ್ಕೆ 27-28 ಗಂಟೆ ಸಮಯ ಆಗ್ತಾ ಇತ್ತು. ಬೆಂಗಳೂರಿನ ಎರಡು ಅತ್ಯಂತ ಪ್ರಮುಖ ನಗರಗಳು ಮುಂಬೈ ಮತ್ತು ಬೆಂಗಳೂರಿನ ಮಧ್ಯ 30 ವರ್ಷ ಆದರೂ ಕೂಡ ಒಂದೇ ಒಂದು ಸೂಪರ್ ಫಾಸ್ಟ್ ಟ್ರೈನು ಸರಿಗಿಲ್ದಲೇ ಇದ್ದಿದ್ದು ಬಹಳ ಆಶ್ಚರ್ಯ ಹುಟ್ಟಿಸುವಂಥ ವಿಷಯ. ಕಳೆದ 4 ವರ್ಷದಿಂದ ನಾನು ಕೇಂದ್ರದ ರೈಲ್ವೆ ಸಚಿವರುಗಳನ್ನು, ರೈಲ್ವೆ ಬೋರ್ಡ್ ಚೇರ್ಮನ್ರುಗಳನ್ನು ಪಾರ್ಲಿಮೆಂಟ್ನಲ್ಲಿ 7-8 ಬಾರಿ, ರೈಲ್ವೆ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ಗಳಲ್ಲಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ಗಳಲ್ಲಿ ಬೆಂಗಳೂರು ಮತ್ತು ಮುಂಬೈನ ಮಧ್ಯದಲ್ಲಿ ಒಂದು ಹೈ ಸ್ಪೀಡ್ ರೈಲನ್ನು ತಾವು ಶುರು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಿದೆ. ನಿನ್ನೆ ಅಶ್ವಿನಿ ವೈಷ್ಣವ್ ಅವರು ನನ್ನನ್ನು ಕರೆದು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು 2-3 ವಾರಗಳಲ್ಲಿ ಬೆಂಗಳೂರು ಮತ್ತು ಮುಂಬೈನ ಮಧ್ಯ ಹೊಸ ಹೈಸ್ಪೀಡ್ ರೈಲ್ಗಳನ್ನು ಪ್ರಾರಂಭ ಮಾಡುವಂಥ ಸೂಪರ್ ಫಾಸ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಟ್ರೈನ್ಗಳನ್ನು ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಇವಾಗ ಶುರುವಾಗಿದೆ. ಇನ್ನೊಂದು 2-3 ವಾರಗಳಲ್ಲಿ ಇದರ ಅಧಿಕೃತ ನೋಟಿಫಿಕೇಶನ್ ಬಂದು ಟ್ರೈನ್ಗಳು ಪ್ರಾರಂಭ ಆಗುತ್ತೆ. ಬರೀ ಹೋದ ವರ್ಷ ಒಂದೇ ವರ್ಷದಲ್ಲಿ ಟ್ರೈನ್ ಇಲ್ದಲೇ ಇದ್ದಿದ್ದಕ್ಕೆ ಜನ ಬಸ್ನಲ್ಲಿ ಮತ್ತು ಫ್ಲೈಟ್ನಲ್ಲಿ ಮುಂಬೈ ಮತ್ತು ಬೆಂಗಳೂರಿನ ಮಧ್ಯೆ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತಾ ಇತ್ತು. ಫ್ಲೈಟ್ ಟಿಕೆಟ್ಗಳನ್ನು ನೀವು ಬುಕ್ ಮಾಡಲಿಕ್ಕೆ ಹೋದರೆ ಮುಂಬೈಗೆ 8,000 10,000 ರೂಪಾಯಿ ಆವ್ರೇಜ್ ಸಿಗುವಂಥದ್ದು ನಾವು ನೋಡಿದ್ದೀವಿ. ಇದಾದರೂ ಕೂಡ ಹೋದ ವರ್ಷ ಬರೀ ಫ್ಲೈಟ್ನಲ್ಲಿ 26-27 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ. ಇನ್ನು ಮುಂದೆ ಈ ಟ್ರೈನ್ ಪ್ರಾರಂಭ ಆಗೋದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಮಧ್ಯಮ ವರ್ಗದ ಜನ, ಸಾಮಾನ್ಯ ಜನ ಟ್ರೈನ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ, ನಮ್ಮ ಬೆಂಗಳೂರಿನವರೇ, ನಮ್ಮ ಕರ್ನಾಟಕದವರೇ ಆದಂಥ ರೈಲ್ವೆ ರಾಜ್ಯ ಖಾತೆ ಸಚಿವರಾದಂಥ ನಮ್ಮ ವಿ ಸೋಮಣ್ಣ ಸಾಹೇಬರಿಗೆ ಈ ಬೆಂಗಳೂರು ಮತ್ತು ಮುಂಬೈನ ಮಧ್ಯದಲ್ಲಿ ಈ ರೈಲನ್ನು ಶುರು ಮಾಡಿಕೊಟ್ಟಿರೋದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಮಹತ್ವಪೂರ್ಣವಾದಂಥ ಒಂದು ಸುದ್ದಿಯನ್ನು ತಮ್ಮ ಹತ್ರ ಹಂಚಿಕೊಳ್ಬೇಕಿತ್ತು. ಬೆಂಗಳೂರು ಮತ್ತು ಮುಂಬೈನ ಮಧ್ಯ ಕಳೆದ 30 ವರ್ಷದಿಂದ ಒಂದೇ ಒಂದು ಸೂಪರ್ ಫಾಸ್ಟ್ ಟ್ರೈನ್ ಇದ್ದಿದ್ದು, ಉದ್ಯಾನ್ ಎಕ್ಸ್ಪ್ರೆಸ್. ಅದು ಕೂಡ ಹೆಸರಿಗೆ ಮಾತ್ರ ಸೂಪರ್ ಫಾಸ್ಟ್ ಇತ್ತು. ಅದು ಮುಂಬೈಗೆ ಹೋಗೋದಕ್ಕೆ 27-28 ಗಂಟೆ ಸಮಯ ಆಗ್ತಾ ಇತ್ತು. ಬೆಂಗಳೂರಿನ ಎರಡು ಅತ್ಯಂತ ಪ್ರಮುಖ ನಗರಗಳು ಮುಂಬೈ ಮತ್ತು ಬೆಂಗಳೂರಿನ ಮಧ್ಯ 30 ವರ್ಷ ಆದರೂ ಕೂಡ ಒಂದೇ ಒಂದು ಸೂಪರ್ ಫಾಸ್ಟ್ ಟ್ರೈನು ಸರಿಗಿಲ್ದಲೇ ಇದ್ದಿದ್ದು ಬಹಳ ಆಶ್ಚರ್ಯ ಹುಟ್ಟಿಸುವಂಥ ವಿಷಯ. ಕಳೆದ 4 ವರ್ಷದಿಂದ ನಾನು ಕೇಂದ್ರದ ರೈಲ್ವೆ ಸಚಿವರುಗಳನ್ನು, ರೈಲ್ವೆ ಬೋರ್ಡ್ ಚೇರ್ಮನ್ರುಗಳನ್ನು ಪಾರ್ಲಿಮೆಂಟ್ನಲ್ಲಿ 7-8 ಬಾರಿ, ರೈಲ್ವೆ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ಗಳಲ್ಲಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ಗಳಲ್ಲಿ ಬೆಂಗಳೂರು ಮತ್ತು ಮುಂಬೈನ ಮಧ್ಯದಲ್ಲಿ ಒಂದು ಹೈ ಸ್ಪೀಡ್ ರೈಲನ್ನು ತಾವು ಶುರು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಿದೆ. ನಿನ್ನೆ ಅಶ್ವಿನಿ ವೈಷ್ಣವ್ ಅವರು ನನ್ನನ್ನು ಕರೆದು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು 2-3 ವಾರಗಳಲ್ಲಿ ಬೆಂಗಳೂರು ಮತ್ತು ಮುಂಬೈನ ಮಧ್ಯ ಹೊಸ ಹೈಸ್ಪೀಡ್ ರೈಲ್ಗಳನ್ನು ಪ್ರಾರಂಭ ಮಾಡುವಂಥ ಸೂಪರ್ ಫಾಸ್ಟ್ ಟ್ರೈನ್ಗಳನ್ನು ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಇವಾಗ ಶುರುವಾಗಿದೆ. ಇನ್ನೊಂದು 2-3 ವಾರಗಳಲ್ಲಿ ಇದರ ಅಧಿಕೃತ ನೋಟಿಫಿಕೇಶನ್ ಬಂದು ಟ್ರೈನ್ಗಳು ಪ್ರಾರಂಭ ಆಗುತ್ತೆ. ಬರೀ ಹೋದ ವರ್ಷ ಒಂದೇ ವರ್ಷದಲ್ಲಿ ಟ್ರೈನ್ ಇಲ್ದಲೇ ಇದ್ದಿದ್ದಕ್ಕೆ ಜನ ಬಸ್ನಲ್ಲಿ ಮತ್ತು ಫ್ಲೈಟ್ನಲ್ಲಿ ಮುಂಬೈ ಮತ್ತು ಬೆಂಗಳೂರಿನ ಮಧ್ಯೆ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತಾ ಇತ್ತು. ಫ್ಲೈಟ್ ಟಿಕೆಟ್ಗಳನ್ನು ನೀವು ಬುಕ್ ಮಾಡಲಿಕ್ಕೆ ಹೋದರೆ ಮುಂಬೈಗೆ 8,000 10,000 ರೂಪಾಯಿ ಆವ್ರೇಜ್ ಸಿಗುವಂಥದ್ದು ನಾವು ನೋಡಿದ್ದೀವಿ. ಇದಾದರೂ ಕೂಡ ಹೋದ ವರ್ಷ ಬರೀ ಫ್ಲೈಟ್ನಲ್ಲಿ 26-27 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ. ಇನ್ನು ಮುಂದೆ ಈ ಟ್ರೈನ್ ಪ್ರಾರಂಭ ಆಗೋದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಮಧ್ಯಮ ವರ್ಗದ ಜನ, ಸಾಮಾನ್ಯ ಜನ ಟ್ರೈನ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ, ನಮ್ಮ ಬೆಂಗಳೂರಿನವರೇ, ನಮ್ಮ ಕರ್ನಾಟಕದವರೇ ಆದಂಥ ರೈಲ್ವೆ ರಾಜ್ಯ ಖಾತೆ ಸಚಿವರಾದಂಥ ನಮ್ಮ ವಿ ಸೋಮಣ್ಣ ಸಾಹೇಬರಿಗೆ ಈ
ಬೆಂಗಳೂರು ಮತ್ತೆ ಮುಂಬೈನ ಮಧ್ಯದಲ್ಲಿ ಈ ರೈಲನ್ನ ಶುರು ಮಾಡಿಕೊಟ್ಟಿರೋದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.